ನನಗೆ ಕಮ್ ಬ್ಯಾಕ್ ಅಂತ ತಕ್ಷಣ ಭಾಳ ಗ್ಯಾಪ್ ಆಗ್ಬಿಡ್ತಾ ಅನಿಸುತ್ತೆ. ನನಗೆ ಪ್ರತಿ ಸಲ ಕಮ್ ಬ್ಯಾಕ್ ಅಂದಾಗ ಇವ್ರಿಗೆ ಇಷ್ಟು ಗ್ಯಾಪ್ ಆಗೋಗ್ಬಿಟ್ಟಿದೆಯೋ. ಆ್ಯಕ್ಚುಲಿ ಜಾಸ್ತಿನೇ ಉಪಾಧ್ಯಕ್ಷತೆ ನೋಡಿ, ಇದು ಏನೋ ಬೇರೆ ಪ್ರಯತ್ನ ಮಾಡಬೇಕು ಅಂತನ್ನುವಂಥ ಹಂಬಲ ಪ್ರತಿ ಸಲವೂ ಇರುತ್ತೆ. ಆ ಬೇರೆದು ಮಾಡಬೇಕು ಅಂತ ಅನ್ನೋ ಹಂಬಲಕ್ಕೆ ಎರಡು ತುಂಬ ದೊಡ್ಡ ಶಕ್ತಿಗಳಾಗಿ ನಿಂತ್ಕೊಳ್ಳುವಂಥದ್ದು. ಒಂದು, ಇಲ್ಲಿ ನನ್ನ ಹಿಂದೆ ನಿಂತಿರುವಂಥ ಟೀಮು ನೋಡಿ, ಅಷ್ಟು ಜನ ಕೆಲಸ ಮಾಡಿ ನನ್ನ ಮುಂದೆ ನಿಲ್ಲಿಸಿದ್ದಾರೆ. ಇದು ನಾನೇನೂ ಇಲ್ಲ, ಇಷ್ಟು ಜನರ ಕೈ ಸೇರಿರೋದ್ರಿಂದ ಮಾತ್ರ ಈ ಸಿನಿಮಾ ಆಗಿರೋವಂಥದ್ದು. ಇವರಲ್ಲಿ ನಾನು ಒಬ್ಬನು ಅಷ್ಟೇ. ಇದು ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಎರಡನೇದೇನು ಗೊತ್ತಾ, ಇದನ್ನು ಒಂದು ಹೊಸ ಪ್ರಯತ್ನವನ್ನು ಜನ ಸ್ವೀಕರಿಸುವಂಥದ್ದು. ಅಲ್ಲಿ ಮಾತ್ರ ರೀ ನಿಜವಾಗ್ಲೂ ಈ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಎಲ್ಲಿ ಗೊತ್ತಾ, ಸರ್ಕಲ್ಲು ನೀವು ಇಷ್ಟಪಟ್ಟಾಗ ಮಾತ್ರ. ಇಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ನೋಡಿ, ಇಂಥದ್ದೇನೋ ಬೇರೆ ಏನೋ ಪ್ರಯತ್ನ ಮಾಡಿದ್ದನ್ನು ಸುಮಾರು ಆಗೋಯ್ತು ಅಂತಂದಾಗ ಒಂದು ಬೇರೆ ಮೆಸೇಜ್ ಅದು ಮುಂದೆ ಬರುವಂಥ ಒಂದಿಷ್ಟು ಟೀಮ್ಗಳಿಗೆ ಅಯ್ಯೋ ತಡೀಪ ನೋಡೋಣ ಬೇರೆ ಏನೋ ಮಾಡಬೇಕು ಅಂತಂತಂದರೆ ನೋಡೋಣ ಯೋಚನೆ ಮಾಡೋಣ ಅಂತ. ಇವತ್ತು ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದಂಥ ಇವತ್ತು ರೆಸ್ಪಾನ್ಸ್ ಏನಿದೆ ಗೊತ್ತಾ, ನನಗೆ ಇನ್ನಷ್ಟು ಶರಣ್ ಈ ಬೇರೆ ಮುಂದಿನ ಸಿನಿಮಾಗಳಲ್ಲಿ ಒಂದಿಷ್ಟು ಬೇರೆ ಏನು ಮಾಡಬೇಕು ಅಂತನ್ನುವಂಥದ್ದು. ಇವತ್ತು ಸಿಳ್ಳೆ ಚಪ್ಪಾಳೆಗಳನ್ನು ನಾನು ಯೂಶಲಿ ಕಾಮಿಡಿ ಸೀನ್ಗಳಿಗಾಗಿರ್ಬೋದು ಅಥವಾ ಫೈಟ್ಗಾಗಿರ್ಬೋದು ಇನ್ನೊಂದು ಡೈಲಾಗ್ಗಾಗಿರ್ಬೋದು ಸಿಳ್ಳೆ ಚಪ್ಪಾಳೆಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆದರೆ ಫಸ್ಟ್ ಟೈಮ್ ನನಗೆ ನನ್ನ ಸಿನಿಮಾದಲ್ಲಿ ದೇವರು ಬಂದಾಗ, ದೇವರು ಪ್ರತ್ಯಕ್ಷ ಆದಾಗ, ಸಿಳ್ಳೆ ಚಪ್ಪಾಳೆ ಆದಾಗ ನಿಜಕ್ಕೂ ರೀ ನನಗೊಂಥರ ರೋಮಾಂಚನ ಅಂತ ಅಂದಿದ್ದು. ನನಗೆ ಇದು ನನ್ನದೇ ಸಿನಿಮಾ, ನಾನು ಮಾತಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಒಂಥರ ಉತ್ಪ್ರೇಕ್ಷೆ ಆಗ್ಬೋದು, ಖಂಡಿತ ಅಲ್ಲ. ಇದು ದೈವಕ್ಕೆ ಇರುವಂಥ, ದೇವರಿಗೆ ಇರುವಂಥ ಶಕ್ತಿ. ದೇವರ ಕೃಪೆ ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆಂದ ನಾವೆಲ್ಲರೂ ಕೂಡ ಇರ್ತೀವಿ, ನಾವು ಕಲಾವಿದರಲ್ಲಿ ಇರ್ತೀವಿ. ಈ ಥರದ ತಂಡ ಗಟ್ಟಿಮುಟ್ಟಾಗಿರುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಸಿನಿಮಾದಲ್ಲಿ ಬಂದಂಥ ಕಾರಣ. ಬೆಳಗ್ಗೆಯಿಂದ ಆಗಿತ್ತು, ನಿನ್ನೆ ರಾತ್ರಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನಗೆ ಬಂದಂಥ ಮೆಸೇಜಸ್ಸು ಒಂದು ಕೂಡ ಪರವಾಗಿಲ್ಲ ರೀ, ಓಕೆ ಅಂತಲೂ ಬಂದಿಲ್ಲ ನನಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನುವಂಥದ್ದು. ಇನ್ಮೇಲೆ ಸಿನಿಮಾ ನಮ್ಮ ಕೈಲಿಲ್ಲ, ಇಲ್ಲಿ ತನಕ ಈ ಒಂದು ಮಗು ನಮ್ಮ ಕೈಲಿತ್ತು, ಇನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ನೀವು ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಬೇರೆ ನಮಗೇನೂ ಬೇಕಾಗಿಲ್ಲ. ಮೌತ್ ಪಬ್ಲಿಸಿಟಿಗಿಂತ ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ ನೀವುಗಳಿದ್ದೀರಿ ಎಲ್ಲರೂ ನಮ್ಮ ಜೊತೆಯಲ್ಲಿ, ಯಾವಾಗಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದೆ ನೋಡಿ. ಇಷ್ಟು ಕ್ಯಾಮ್ರಾಗಳಿಲ್ಲಿದೆ ಅಂತ ಅನ್ನೋದಾದರೆ ಇಷ್ಟು ಶಕ್ತಿ ನನ್ನ ಜೊತೆಯಲ್ಲಿ ಇರೋವಂಥದ್ದು ನೀವು. ಮತ್ತು ಈ ಮೌತ್ ಟಾಕ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಇಲ್ಲಿಂದ ಮೇಲೆ ನಿಮ್ಮ ಕೈಯಲ್ಲಿದೆ ಸಿನಿಮಾ. ಇದುವರೆಗೂ ನನಗೆ ಈ ಥರದ ಒಂದು ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ನಿಜಕ್ಕೂ ನಿನ್ನೆ ರಾತ್ರಿ ತುಂಬ ಟೆನ್ಷನ್ನಲ್ಲಿ ಮಲಗಿದ್ದೆ, ಇವತ್ತು ನೆಮ್ಮದಿಯಾಗಿ ಮಲ್ಕೊತೀನಿ. ಅಲ್ಲ, ನಿಜವಾಗ್ಲೂ ಖುಷಿ ಆಗಿದೆ. ಯಾಕೆಂದರೆ RR ಸಿನಿಮಾ ಬಂದು ತುಂಬ ದಿನ ಆಗಿದೆ. ಅದರಲ್ಲೂ ಶರಣ್ ಸರ್ ಜೊತೆ ಯಾವುದು RR ಮೂವಿನಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ. ಇದು ಒಂದು ಫಸ್ಟ್ ಮೂವಿ. RR ಮೂವಿ ಅನ್ನೋದಕ್ಕಿಂತ ಈಗ ನೋಡಿದ್ಮೇಲೆ ಫೀಲ್ ಆಗ್ತಿರೋದು ಇದು ಫ್ಯಾಮಿಲಿ RR ಮೂವಿ ಅಂತ. ಸೊ ಓವರಾಲ್ ಆಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವ ತುಂಬ ಚೆನ್ನಾಗಿ. ಯಾಕೆಂದರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವರು ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಗೆ ಕರ್ವಾ ನವನೀತ್ ಅಂತಲೇ ಕರೀತಾರೆ. ಯಾಕೆಂದರೆ ಅವರು RR ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಬಟ್ ಅದು ಇನ್ನೊಂದು ಸಲ ಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಭಯ ಬೀಳಿಸುತ್ತೆ, ನಗು ತರಿಸುತ್ತೆ. ಒಂದೊಳ್ಳೆ ಕಾಂಟೆಂಟು, ಒಂದೊಳ್ಳೆ ಫ್ಯಾಮಿಲಿ ಚಿತ್ರ. ಬಟ್ ಕ್ವಾಲಿಟಿ ಮೇಕಿಂಗ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ, ಭಾಳ ಖುಷಿ. ಅದೇ ಅವರು ಆಸ್ಕಾರ್ ವಿನ್ನರು ಅಂತ ಕೇಳ್ಬೋದು. ತುಂಬ ಚೆನ್ನಾಗಿ ಸೌಂಡು ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ RR. ಮತ್ತು ಕ್ಯಾಮ್ರಾ ವರ್ಕು ಸ್ಪೆಷಲಾಗಿ ಅದೆರಡನ್ನು ಮೆನ್ಷನ್ ಮಾಡಲೇಬೇಕು, RR ಮತ್ತು ಕ್ಯಾಮ್ರಾ ವರ್ಕು. ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ತರುಣ್ ಶಿವ ಒಬ್ಬರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಖರ್ಚು ಮಾಡಿದ್ದಾರೆ. ಸೊ ಫೈನಲಿ ನಾವು ನೋಡಿದ್ದೀವಿ, ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾವೆಲ್ಲ ಸಿನಿಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತೇನೆ ಇರ್ತೀವಿ. ಬಟ್ ಜನಕ್ಕೆ ಇಷ್ಟ ಆಗಬೇಕು. ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಜನ ಫೋನ್ ಮಾಡಿ ಇಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಚೂಮಂತರ್ ಸಿನಿಮಾನ ನೋಡಿ ಹರಿಸಿ ಆಶೀರ್ವಾದ. ಚಿಕ್ಕಣ್ಣ, ಇನ್ನೊಂದು ವಿಚಾರ, ಈಗ ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ರಿವ್ಯೂ ಪಡ್ಕೋತಾ ಇದೆ, ಬಟ್ ಥಿಯೇಟರ್ ವಿಚಾರಕ್ಕೆ ಬಂದರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ನೀವು ನಟರು ಯಾವ ಥಿಯೇಟ್ರದ್ದು ಅದೇನು ಅದು ಗೊತ್ತಿಲ್ಲ, ಪ್ರೊಡ್ಯೂಸರ್ನ ಕೇಳಬೇಕು. ಥಿಯೇಟ್ರ್ಗಳ ಸಮಸ್ಯೆ ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ತರುಣ್ ಚೋಪ್ ಅವರು ಚೇಂಬರ್ಲೆಲ್ಲ ಮಾತಾಡ್ತಾರೆ.
ಅನ್ಕೊತೀನಿ. ಸೊ ಫೈನಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ 100% ಥಿಯೇಟ್ರ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮೇಜರಾಗಿ ಏನಾಗುತ್ತೆ, ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟು ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ನು ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು. ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದೊಂದೇ ಥಿಯೇಟ್ರ್ಗಳಿರ್ತವೆ. ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು. ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಸರಿ ಹೋಗುತ್ತೆ ಅನ್ಕೊತೀನಿ ಥಿಯೇಟ್ರ್ ಸಮಸ್ಯೆ. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಆಮೇಲೆ ಯಾವ ಥಿಯೇಟ್ರಲ್ಲಿ ಇದ್ರೂ ಪರವಾಗಿಲ್ಲ, ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ಕೆ ಶುರು ಆಗಿಬಿಟ್ರೆ 100% ದೊಡ್ಡ ಹಿಟ್ ಅಂತೂ ಆಗೇ ಆಗುತ್ತೆ. ನಮಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ.